ಮಲೆನಾಡು ಭಾಗದಲ್ಲಿ ಮಳೆಯ ಅವಾಂತರ ಜೋರಾಗಿಯೇ ಇದೆ. ಮಳೆ ಅಬ್ಬರಿಸ್ತಾ ಇದೆ. ಈ ಹಿನ್ನೆಲೆ ತುಂಗಭದ್ರಾ ಜಲಾಶಯಕ್ಕೆ ಒಳಹರಿವು ಹೆಚ್ಚಳವಾಗಿದೆ. ಇನ್ನು ಕ್ರಸ್ಟ್ ಗೇಟ್ ವಿಚಾರದಲ್ಲಿ ಸರ್ಕಾರ ಅಸಡ್ಡೆಯನ್ನ ತೋರ್ತಾ ಇದೆ. ಇದೇ ಬೇಸಿಗೆಯಲ್ಲಿ ಕ್ರಸ್ಟ್ ಗೇಟ್ಗಳನ್ನು ಬದಲಾವಣೆ ಮಾಡ್ತೇವೆ ಅಂತ ರಾಜ್ಯ ಸರ್ಕಾರ ಹೇಳಿತ್ತು. ಆದರೆ ಈಗ ಕ್ರಸ್ಟ್ ಗೇಟ್ ಬದಲಾವಣೆಯ ಬಗ್ಗೆ ಚಕಾರ ಎತ್ತುತ್ತಾ ಇಲ್ಲ ರಾಜ್ಯ ಸರ್ಕಾರ. ಇನ್ನು ತುಂಗಭದ್ರಾ ಜಲಾಶಯದ 33 ಕ್ರಸ್ಟ್ ಗೇಟ್ಗಳ ಬದಲಾವಣೆ ಮಾಡ್ತೇವೆ ಅಂತ ರಾಜ್ಯ ಸರ್ಕಾರ ಹೇಳಿತ್ತು. ಈಗ 3 ರಾಜ್ಯಗಳು ತೀರ್ಮಾನ ಮಾಡಬೇಕು ಅಂತ ಜಲಸಂಪನ್ಮೂಲ ಸಚಿವರು ಹೇಳ್ತಾ ಇದ್ದಾರೆ. ಮಲೆನಾಡು ಸೇರಿದಂತೆ ರಾಜ್ಯಾದ್ಯಂತ ಉತ್ತಮ ಮಳೆಯಾಗ್ತಿದೆ. ಕೇವಲ ಹಳ್ಳ ಕೊಳ್ಳಗಳಷ್ಟೇ ಅಲ್ಲದೆ ತುಂಗಭದ್ರಾ ಜಲಾಶಯಕ್ಕೆ ಭರ್ಜರಿ ನೀರು ಹರಿದು ಬರ್ತಾ ಇದೆ. ಆದರೆ ಜನಪ್ರತಿನಿಧಿಗಳ ಮತ್ತು ತುಂಗಭದ್ರಾ ಜಲಾಶಯದ ಅಧಿಕಾರಿಗಳ ಇಚ್ಛಾಶಕ್ತಿ ಕೊರತೆ ಹಿನ್ನೆಲೆ ಕ್ರಸ್ಟ್ ಗೇಟ್ಗಳ ಬದಲಾವಣೆ ಇನ್ನೂ ಆಗಿಲ್ಲ. ಇನ್ನು ಕಿತ್ತು ಹೋಗಿದ್ದ 19 ಕ್ರಸ್ಟ್ ಗೇಟ್ ಕಾಮಗಾರಿ ಇನ್ನೂ ಪ್ರಾರಂಭವಾಗಿಲ್ಲ. ಕಳೆದ ವರ್ಷ ಜಲಾಶಯ ತುಂಬಿರುವಾಗಲೇ ಜಲಾಶಯದ 19ನೇ ಗೇಟ್ ಕಿತ್ತು ಹೋಗಿತ್ತು. ಆದರೆ ಇದುವರೆಗೂ ಕೂಡ ಕಾಮಗಾರಿ ಇನ್ನೂ ಪ್ರಾರಂಭವಾಗಿಲ್ಲ. ಬದಲಿಸ್ತೇವೆ ಅಂತ ರಾಜ್ಯ ಸರ್ಕಾರ ಹೇಳಿತ್ತು. ಆದರೆ ಇನ್ನೂ ಕೂಡ ಯಾವುದೇ ಪ್ರಾರಂಭ ಕಂಡಿಲ್ಲ. ಇನ್ನು ಅರ್ಧ ಜಲಾಶಯ ಖಾಲಿ ಮಾಡಿ ತಾತ್ಕಾಲಿಕ ಗೇಟ್ ಕೂಡಿಸುವಲ್ಲಿ ಯಶಸ್ವಿಯಾಗಿದ್ರು. ಬೇಸಿಗೆಯಲ್ಲಿ ಶಾಶ್ವತವಾಗಿ ಗೇಟ್ ಕೂಡಿಸ್ತೀವಿ ಅಂತ ಸಿಎಂ ಮತ್ತು ಡಿಸಿಎಂ ಖುದ್ದಾಗಿ ಹೇಳಿದ್ರು. ಇನ್ನು ಬೇಸಿಗೆ ಕಳೆದು ಮಳೆಗಾಲ ಪ್ರಾರಂಭವಾದರೂ ಕೂಡ ಇದಕ್ಕೆ ನಾಂದಿಯನ್ನ ಹಾಡಿಲ್ಲ. ಜಲಾಶಯಕ್ಕೆ ಮತ್ತೆ ನೀರು ಹರಿದು ಬರ್ತಾ ಇದೆ. ವ್ಯಾಪಕವಾಗಿ ಮಳೆ ಆಗ್ತಾ ಇದೆ ಮಲೆನಾಡು ಭಾಗದಲ್ಲಿ. ಹೀಗಾಗಿ ಜಲಾಶಯಕ್ಕೆ ನೀರು ಹರಿದು ಬರ್ತಾ ಇರುವಂಥದ್ದು. ಇಷ್ಟಾದರೂ ಕೂಡ ಇನ್ನೂ ಎಚ್ಚೆತ್ತುಕೊಂಡಿಲ್ಲ ಸರ್ಕಾರ. ಈ ಕುರಿತಂತೆ ನಮ್ಮ ವಿಜಯನಗರ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ಏನಿದೆ ಗ್ರೌಂಡ್ ರಿಪೋರ್ಟ್ ನೋಡ್ಕೊಂಡು ಬನ್ನಿ. ಕಲ್ಯಾಣ ಕರ್ನಾಟಕದ ಜೀವನಾಡಿಯಾಗಿರುವ ತುಂಗಭದ್ರಾ ಜಲಾಶಯದ ಮೇಲ್ಭಾಗದಲ್ಲಿದ್ದೀವಿ. ನೋಡ್ಬೋದು ತುಂಗಭದ್ರಾ ಜಲಾಶಯ ಸುಮಾರು 3 ರಾಜ್ಯ 8 ಜಿಲ್ಲೆಗಳ ಜೀವನಾಡಿಯಾಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯ ಈಗ ಸದ್ಯ ಜಲಾಶಯದಲ್ಲಿ 11 TMC ಅಷ್ಟು ನೀರು ಕೂಡ ಸಂಗ್ರಹ ಇರತಕ್ಕಂಥದ್ದು. ಕಳೆದ ವರ್ಷ ಅಂದ್ರೆ 2024 ಆಗಸ್ಟ್ ತಿಂಗಳು 11ನೇ ತಾರೀಕು ಏನ್ ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಏನಿದೆ ಅದು ಭಾರಿ ಪ್ರಮಾಣದ ನೀರಿನ ರಭಸಕ್ಕೆ ಗೇಟ್ ಕೂಡ ಕಿತ್ಕೊಂಡು ಹೋಗಿತ್ತು. ಆ ನಿಟ್ಟಿನಲ್ಲಿ ಬಹಳಷ್ಟು ತಂತ್ರಜ್ಞರ ತಂಡ ಕೂಡ ಆ ಒಂದು ಗೇಟ್ ಕೂಡಿಸಲು ಹರಸಾಹಸವನ್ನೇ ಪಟ್ಟಿದ್ರು ಮತ್ತು ಡ್ಯಾಮ್ ತಜ್ಞರಾದಂತ ಕನ್ನಯ್ಯ ಅಂಡ್ ಟೀಮ್ ಕೂಡ ನಿಜವಾಗ್ಲೂ ಕೂಡ ಸಾಹಸವನ್ನ ಕೂಡ ಪ್ರದರ್ಶನ ಮಾಡಿತ್ತು. ಅದೇ ನಿಟ್ಟಿನಲ್ಲಿ ಕಳೆದ ವರ್ಷ ಏನು ಡಿಸಿಎಂ ಮತ್ತು ಸಿಎಂ ಅವರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಮುಂದಿನ ಬೇಸಿಗೆ ಅಷ್ಟೊತ್ತಿಗೆ ಈ ಒಂದು ಕ್ರಸ್ಟ್ ಗೇಟ್ ಅನ್ನ ನಾವು ಕೂಡಿಸ್ತೇವೆ ಅನ್ನುವಂಥದ್ದು ಕೂಡ ಹೇಳಿದ್ರು. ಆದ್ರೆ ಬೇಸಿಗೆ ಕಳಿತು ಈಗ 2025ನೇ ವರ್ಷ ಕೂಡ ಆರಂಭ ಆಗ್ತಾ ಇದೆ. ಒಂದು ಕಡೆ ಜಲಸಂಪನ್ಮೂಲ ಸಚಿವರು ಆದಂತ DK ಶಿವಕುಮಾರ್ ಅವರು ಒಂದು ಮಾತು ಹೇಳ್ತಾರೆ, ಇದು ಬರೀ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟದ್ದಲ್ಲ, 3 ರಾಜ್ಯಗಳಿಗೂ ಈ ಒಂದು ಕ್ರಸ್ಟ್ ಗೇಟ್ ಸಂಬಂಧಪಟ್ಟಿರೋದ್ರಿಂದ 3 ರಾಜ್ಯಗಳು ಕೂತು ಬಿಟ್ಟು ನಾವು ಚರ್ಚೆ ಮಾಡಿ ಗೇಟ್ ಅನ್ನ ಕೂಡಿಸ್ತೇವೆ ಅಂತ ಈಗ ಹೇಳ್ತಾ ಇದ್ದಾರೆ. ಇನ್ನೊಂದ್ ಕಡೆ ರೈತರ ಪರಿಸ್ಥಿತಿ ಕೂಡ ನಿಜವಾಗ್ಲೂ ಕೂಡ ದುಸ್ತರವಾಗುತ್ತೆ. ಯಾಕಂತ ಹೇಳಿದ್ರೆ ಈಗ ಆಲ್ರೆಡಿ ಮುಂಗಾರು ರಾಜ್ಯಕ್ಕೆ ಪ್ರವೇಶ ಆಗಿದೆ. ಈಗ ಆಲ್ರೆಡಿ ಜಲಾಶಯದಲ್ಲಿ 11 TMC ಅಷ್ಟು ನೀರು ಕೂಡ ಸಂಗ್ರಹ ಇದೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಮಲೆನಾಡ ಭಾಗದಲ್ಲೂ ಕೂಡ ಭಾರಿ ಪ್ರಮಾಣದ ಮಳೆ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಹವಾಮಾನ ಇಲಾಖೆ ಒಂದು ಮುನ್ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಡ್ಯಾಮ್ ಅಂದ್ರೆ ತುಂಗಭದ್ರಾ ಜಲಾಶಯದಲ್ಲಿ ನೀರು ಸಂಗ್ರಹ ಪ್ರಮಾಣ ಹೆಚ್ಚಿಗೆ ಆದಂಗೆಲ್ಲ ಡ್ಯಾಮ್ಗೆ ಕೂಡ ಎಲ್ಲೋ ಒಂದು ಕಡೆ ಅಭದ್ರತೆ ಕಾಡ್ತಕ್ಕಂಥ ಮುನ್ಸೂಚನೆ ಇದಾವೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮತ್ತು 3 ರಾಜ್ಯ ಅಂದ್ರೆ ಆಂಧ್ರ, ತೆಲಂಗಾಣ, ಕರ್ನಾಟಕ ರಾಜ್ಯಗಳು ಕೂಡ ಎಲ್ಲೋ ಒಂದು ಕಡೆ ಎಡಬಿಡಂಗಿತನವನ್ನ ಪ್ರದರ್ಶನ ಮಾಡ್ತಾ ಇವೆ ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಯಾಕಂತ ಹೇಳಿದ್ರೆ 1 ವರ್ಷ ಕಳೀತಾ ಬಂದ್ರು ಕೂಡ ಯಾವುದೇ ರೀತಿಯಾದಂತ ಟೆಂಡರ್ ಪ್ರಕ್ರಿಯೆ ಆಗಿರ್ಬೋದು, ಗೇಟ್ ಅನ್ನ ಬದಲಾವಣೆ ಮಾಡ್ತೀವಿ ಅನ್ನುವಂಥದ್ದು ಕೂಡ ಯಾವುದು ಕೂಡ ಚರ್ಚೆಗೆ ಬರ್ತಾ ಇಲ್ಲ. ಆ ನಿಟ್ಟಿನಲ್ಲಿ ರೈತರು ಕೂಡ ಆತಂಕಕ್ಕೊಳಗಾಗಿದ್ದಾರೆ. ಯಾಕಂತ ಹೇಳಿದ್ರೆ ಪ್ರತಿ ವರ್ಷ ಕೂಡ ಜಲಾಶಯ ತುಂಬಿದಾಗ 2 ಬೆಳೆಗಳಿಗೆ ನೀರು ಸಿಗ್ತಾ ಇತ್ತು. ಆ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಈ ವರ್ಷ ಒಂದು ವೇಳೆ ಡ್ಯಾಮ್ ಎಷ್ಟು ತುಂಬೋದು 40 TMC ಗಿಂತ ಹೆಚ್ಚು ಪ್ರಮಾಣದಲ್ಲಿ ನೀರು ಸಂಗ್ರಹ ಆದ್ರೆ ಡ್ಯಾಮ್ಗೂ ಕೂಡ ಎಲ್ಲೋ ಒಂದು ಕಡೆ ಅಭದ್ರತೆ ಕಾಡುತ್ತಾ ಅನ್ನುವಂಥದ್ದು ಕೂಡ ಪ್ರಶ್ನೆ ಮೂಡುತ್ತೆ. ಹಾಗಾಗಿ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಯಾವ ನಿಟ್ಟಿನಲ್ಲಿ ಈ ಒಂದು ಸ್ಟೆಪ್ ಅನ್ನ ತೆಗೆದುಕೊಳ್ಳುತ್ತೆ, ಗೇಟ್ ಅನ್ನ ಬದಲಾವಣೆ ಮಾಡುತ್ತಾ, ಅಥವಾ ಈ ವರ್ಷ
ಡ್ಯಾಮ್ ಅನ್ನ ತುಂಬಿಸಿ ನೀರನ್ನ ಹೊರಬಿಡ್ತಾರ ಅಥವಾ 40 TMC ಅಷ್ಟೇ ನೀರನ್ನು ಶೇಖರಣೆ ಮಾಡ್ತಾರ ಅನ್ನುವಂಥದ್ದು ಕೂಡ ಕಾದ್ ನೋಡ್ಬೇಕಾಗಿದೆ. ವಿಜಯನಗರದಿಂದ ಮಂಜುನಾಥ್, ಜಿ ನ್ಯೂಸ್ ಕನ್ನಡ.